ಸಂಘಟನೆಗಳು ಮತ್ತೊಮ್ಮೆ ಶಿವಾಜಿ ಅವರ ಜಯಂತಿ ಮೆರವಣಿಗೆ ಮಾಡಬೇಕಂತ ಆಗ್ರಹ ಕೊಡಬೇಕು ಅವರಿಗೆ. ದೇ ಶುಡ್ ಬಿ ಅಲೌಡ್ ವಿತ್ ಆಲ್ ಪ್ರೊಟೆಕ್ಷನ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪೊಲೀಸ್. ಥ್ಯಾಂಕ್ ಯು. ಹೊರಗಡೆ ಲ್ಯಾಂಡ್ ಆದ್ರೆ ಈ ರಾಜ್ಯದ ಜೈಲುಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸಿಗ್ತಿದೆ ಸರ್. ಇವತ್ತು ಹುಬ್ಳಿಲೂ ಕೂಡ ಅದೇ ರೀತಿಯಾಗಿದೆ. ಹುಬ್ಳಿ ಸಬ್ ಜೈಲ್ನಲ್ಲೂ ಇವರಿಗೆ ಪ್ರಿಸನರ್ಸ್ಗಳಿಗೆ ರಾಜ್ಯಾಧ್ಯಕ್ಷ ಸಿಕ್ಕಿದೆ. ಒಳಗಡೆ ಮೊಬೈಲ್ ಎಲ್ಲ ಅಲೋ ಆಗಿದೆ. ನೋಡ್ರಿ, ರಾಜ್ಯ ಸರ್ಕಾರ ಎಲ್ಲಿ ತನಕ ಕರಪ್ಷನ್ ಒಂದು ಟ್ರಾನ್ಸ್ಫರು ಸವಾಲಿನ ರೀತಿಯಲ್ಲಿ ಆಕ್ಷನ್ ಮಾಡ್ತಾರಲ್ಲ ಪೋಸ್ಟ್ಗಳನ್ನು, ಅಲ್ಲಿ ತನಕ ಇದು ನಿಲ್ಲೋದಿಲ್ಲ. ಕೇವಲ ಅಲ್ಲಿದ್ದಂಥ ಯಾರೋ ಜೈಲ್ ಸೂಪರಿಂಟೆಂಡೆಂಟು, ಅಲ್ಲಿದ್ದಂಥ ಜೈಲರು, ಇವ್ರದ್ದು ದೇ ಶುಡ್ ಬಿ ಪನಿಷ್ಡ್. ಅಲ್ಲಿ ಸಿಕ್ಕಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅವ್ರ ಬಗ್ಗೆ ನಮಗೇನು ಸಿಂಪತಿ ಇಲ್ಲ. ಬಟ್ ಕ್ವಶನ್ ಏನು ಅಂತಂದ್ರೆ, ಇದಕ್ಕೆಲ್ಲವೂ ಮೂಲ ಕಾರಣ ದುಡ್ಡು ತೊಗೊಂಡು ಮಾಡೋದು. ಹೀಗಾಗಿ ಅವ್ರ ದುಡ್ಡು ಎಲ್ಲಿಂದ ಗಳಿಸ್ಬೇಕು? ಅವ್ರಿಗೆ ಮೊಬೈಲು, ಅವ್ರಿಗೆ ಡ್ರಗ್ಸು, ಅವ್ರಿಗೆ ಗಾಂಜಾ, ಅವರಿಗೆ ಮದ್ಯ, ಇದನ್ನು ಬಿಟ್ಟರೆ ಅವ್ರು ಒಂದಿಟ್ಟು ದುಡ್ಡು ಕೊಡ್ತಾರೆ, ಅದ್ರ ಮೇಲೆ ದುಡ್ಡು ಗಳಿಸ್ತಾರೆ. ಯಾಕಂದರೆ ಇವ್ರು ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇರೋವಂಥದ್ದು ಹಣೆಬಾರ ಅದನ್ನೇ. ಹಾಗಾಗಿ ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಹಿಂದೂ ಸಂಘಟನೆಗಳು ಮತ್ತೊಮ್ಮೆ ಶಿವಾಜಿ ಅವರ ಜಯಂತಿ ಮೆರವಣಿಗೆ ಮಾಡಬೇಕಂತ ಆಗ್ರಹ ಕೊಡಬೇಕು ಅವರಿಗೆ. ದೇ ಶುಡ್ ಬಿ ಅಲೌಡ್ ವಿತ್ ಆಲ್ ಪ್ರೊಟೆಕ್ಷನ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಪೊಲೀಸ್. ಥ್ಯಾಂಕ್ ಯು. ಹೊರಗಡೆ ಲ್ಯಾಂಡ್ ಆದ್ರೆ ಈ ರಾಜ್ಯದ ಜೈಲುಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸಿಗ್ತಿದೆ ಸರ್. ಇವತ್ತು ಹುಬ್ಳಿಲೂ ಕೂಡ ಅದೇ ರೀತಿಯಾಗಿದೆ. ಹುಬ್ಳಿ ಸಬ್ ಜೈಲ್ನಲ್ಲೂ ಇವರಿಗೆ ಪ್ರಿಸನರ್ಸ್ಗಳಿಗೆ ರಾಜ್ಯಾಧ್ಯಕ್ಷ ಸಿಕ್ಕಿದೆ. ಒಳಗಡೆ ಮೊಬೈಲ್ ಎಲ್ಲ ಅಲೋ ಆಗಿದೆ. ನೋಡ್ರಿ, ರಾಜ್ಯ ಸರ್ಕಾರ ಎಲ್ಲಿ ತನಕ ಕರಪ್ಷನ್ ಒಂದು ಟ್ರಾನ್ಸ್ಫರು ಸವಾಲಿನ ರೀತಿಯಲ್ಲಿ ಆಕ್ಷನ್ ಮಾಡ್ತಾರಲ್ಲ ಪೋಸ್ಟ್ಗಳನ್ನು, ಅಲ್ಲಿ ತನಕ ಇದು ನಿಲ್ಲೋದಿಲ್ಲ. ಕೇವಲ ಅಲ್ಲಿದ್ದಂಥ ಯಾರೋ ಜೈಲ್ ಸೂಪರಿಂಟೆಂಟು, ಅಲ್ಲಿದ್ದಂಥ ಜೈಲರು, ಇವ್ರದ್ದು ದೇ ಶುಡ್ ಬಿ ಪನಿಷ್ಡ್. ಅಲ್ಲಿ ಸಿಕ್ಕಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅವ್ರ ಬಗ್ಗೆ ನಮಗೇನು ಸಿಂಪತಿ ಇಲ್ಲ. ಬಟ್ ಕ್ವಶನ್ ಏನು ಅಂತಂದ್ರೆ, ಇದಕ್ಕೆಲ್ಲವೂ ಮೂಲ ಕಾರಣ ದುಡ್ಡು ತೊಗೊಂಡು ಮಾಡೋದು. ಹೀಗಾಗಿ ಅವ್ರ ದುಡ್ಡು ಎಲ್ಲಿಂದ ಗಳಿಸ್ಬೇಕು? ಅವ್ರಿಗೆ ಮೊಬೈಲು, ಅವ್ರಿಗೆ ಡ್ರಗ್ಸು, ಅವ್ರಿಗೆ ಗಾಂಜಾ, ಅವರಿಗೆ ಮದ್ಯ, ಇದನ್ನು ಬಿಟ್ಟರೆ ಅವ್ರು ಒಂದಿಟ್ಟು ದುಡ್ಡು ಕೊಡ್ತಾರೆ, ಅದ್ರ ಮೇಲೆ ದುಡ್ಡು ಗಳಿಸ್ತಾರೆ. ಯಾಕಂದರೆ ಇವ್ರು ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇರೋವಂಥದ್ದು ಹಣೆಬಾರ ಅದನ್ನೇ. ಹಾಗಾಗಿ ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು.